ಯೇಸು ಮತ್ತು ಆತನ ಶಿಷ್ಯರು ಒಂದು ದಿನ ಉಪದೇಶವನ್ನು ಮುಗಿಸಿ ಸಮುದ್ರದ ತೀರದಲ್ಲಿ ನಿಂತಿದ್ದರು. ದಿನವಿಡೀ ಜನಸಮೂಹ, ಗುಣಮುಖರಾದವರು, ಕೇಳಿದವರು, ಅನುಸರಿಸಿದವರು ಎಲ್ಲರೂ ಯೇಸುವನ್ನು ನೋಡುತ್ತಿದ್ದರು. ಇನ್ನು ರಾತ್ರಿಯಾಗುತ್ತಿರುವಾಗ ಯೇಸು ತನ್ನ ಶಿಷ್ಯರಿಗೆ ಹೇಳಿದನು, ನಾವು ಸಮುದ್ರದ ಇನ್ನೊಂದು ಪಾರಕ್ಕೆ ಹೋಗೋಣ. ಶಿಷ್ಯರು ಹಡಗಿನ ಮೇಲೆ ಹತ್ತಿದರು. ಆದರೆ ಯೇಸು ಒಬ್ಬನೇ ಇದ್ದು ಬೆಟ್ಟಕ್ಕೆ ಹೋಗಿ ಪಿತೃದೇವರ ಜೊತೆಗೆ ಪ್ರಾರ್ಥನೆ ಮಾಡಲು ಉಳಿದನು. ಶಿಷ್ಯರ ಹಡಗು ಸಮುದ್ರದ ಮಧ್ಯದಲ್ಲಿ ಸಾಗತೊಡಗಿತು. ಆದರೆ ಅಲ್ಲಿ ಏಕಾಏಕಿ ಆಕಾಶ ಕತ್ತಲಾಗಿತು. ಗಾಳಿ ಬಲವಾಗಿ ಬೀಳತೊಡಗಿತು. ಅಲೆಗಳು ಗರ್ಜಿಸುತ್ತಾ ಹಡಗನ್ನು ಹೊಡೆದು ಹಾಕಿದವು. ಶಿಷ್ಯರು ಭಯದಿಂದ ಒಂದರ ಮೇಲೆ ಮತ್ತೊಬ್ಬರು ಕೂಗಿದರು, ನಾವು ಮುಳುಗುತ್ತೇವೆ. ಅವರ ಕೈಗಳು ಕಂಪಿಸಿದವು. ಅವರ ನಂಬಿಕೆ ನಡುಗಿತ್ತು. ಹಿಡಿದಿದ್ದ ಜಾಲ, ಹಿಡಿದಿದ್ದ ಹಗ್ಗ ಎಲ್ಲ ಕೈ ತಪ್ಪುತ್ತಾ ಇತ್ತು. ಆದರೆ ಅವರು ಅರಿಯದೇ ಇದ್ದ ಒಂದು ಸಂಗತಿ, ಯೇಸು ದೂರವಿದ್ದರೂ ಅವರು ಒಂಟಿಯಾಗಿರಲಿಲ್ಲ. ರಾತ್ರಿ 3ನೇ ಪಹರಿನಲ್ಲಿ, ಅಂದ್ರೆ ಬೆಳಗಿನ ಸುಮಾರು 3 ಗಂಟೆಗೆ ಅವರು ಯಾರನ್ನೋ ಬರುವುದನ್ನು ನೋಡಿದರು. ಅವನು ನೀರಿನ ಮೇಲೆ ನಡೆಯುತ್ತಿದ್ದನು. ಅವನು ಅಲೆಗಳ ಮೇಲೆ ಸಾಗುತ್ತಿದ್ದನು. ಅವನು ಗಾಳಿಗೆ ಕಿವಿಗೊಡದೆ, ಸಮುದ್ರದ ಗರ್ಜನೆಯನ್ನೂ ಭಯಪಡದೆ, ಮೌನವಾಗಿ, ನೆಮ್ಮದಿಯಾಗಿ ಅವರ ಕಡೆ ಬರುತ್ತಿದ್ದನು. ಶಿಷ್ಯರು ಭೀತಿಯಿಂದ ಕೂಗಿದರು, ಇದು ಭೂತ! ಅವರ ಹೃದಯಗಳು ಹೆದರಿಕೆಯಿಂದ ನಡುಗುತ್ತಿದ್ದವು. ಆ ಸಮಯದಲ್ಲಿ ಯೇಸುವಿನ ಧ್ವನಿ ಶಾಂತ, ಮೃದು, ಆದರೆ ಅಧಿಕಾರಪೂರ್ಣವಾಗಿ ಕೇಳಿಸಿತು. ಭಯಪಡಬೇಡಿರಿ, ಇದು ನಾನೇನು. ಪೇತ್ರನು ನಂಬಿಕೆಯೊಂದಿಗೆ ಕೂಗಿದನು, ಯೇಸುವೆ, ನಿಜವಾಗಿ ನೀನೇ ಆಗಿದ್ರೆ ನನಗೆ ನೀರಿನ ಮೇಲೆ ನಿನ್ನ ಕಡೆ ಬರಲು ಹೇಳು. ಯೇಸು ಹೇಳಿದನು, ಬಾ. ಪೇತ್ರನು ಹಡಗಿನಿಂದ ಇಳಿದನು ಮತ್ತು ಅದ್ಭುತ ಸಂಭವಿಸಿತು. ಅವನು ಕೂಡ ನೀರಿನ ಮೇಲೆ ನಡೆಯತೊಡಗಿದನು. ಅವನ ಕಣ್ಣುಗಳು ಯೇಸುವಿನ ಮೇಲೆ ಇದ್ದಾಗ ಅವನ ಹೆಜ್ಜೆಗಳು ಸ್ಥಿರವಾಗಿದ್ದವು. ಆದರೆ ಅವನು ಗಾಳಿಯನ್ನು ನೋಡಿದಾಗ, ಅಲೆಗಳ ಗರ್ಜನೆಯನ್ನು ಕೇಳಿದಾಗ ಭಯ ಮತ್ತೊಮ್ಮೆ ಅವನೊಳಗೆ ಪ್ರವೇಶಿಸಿತು. ಅವನು ಮುಳುಗತೊಡಗಿದ. ಅವನು ಕಿರುಚಿದನು, ಪ್ರಭುವೇ, ನನ್ನನ್ನು ರಕ್ಷಿಸು. ಕ್ಷಣದಲ್ಲಿ ಯೇಸು ತನ್ನ ಕೈ ಚಾಚಿ ಅವನನ್ನು ಹಿಡಿದು ಎತ್ತಿದನು ಮತ್ತು ಶಾಂತವಾದ, ಆದರೆ ಹೃದಯವನ್ನು ಹೊಡೆಯುವ ಪ್ರಶ್ನೆ ಕೇಳಿದನು, ಏಕೆ ಸಂಶಯಪಟ್ಟೆ? ನಂಬಿಕೆ ಎಲ್ಲಿ ಹೋಯಿತು? ಅವರು ಹಡಗಿಗೆ ಹತ್ತಿದ ತಕ್ಷಣ ಗಾಳಿ ನಿಂತಿತು. ಅಲೆಗಳು ಶಾಂತವಾದವು. ಸಮುದ್ರ ಗಾಜಿನಂತಾಗಿತು. ಶಿಷ್ಯರು ಯೇಸುವಿನ ಮುಂದೆ ಬಿದ್ದು ಹೇಳಿದರು, ನೀನು ನಿಜವಾಗಿಯೂ ದೇವರ ಮಗ. ಈ ಕಥೆ ಇಂದು ನಮಗೆ ಹೇಳುವುದೇನೆಂದರೆ, ಕತ್ತಲೆ ಬಂದರು, ಬಿರುಗಾಳಿ ಎದ್ದರು, ಜೀವನದ ಅಲೆಗಳು ನಮ್ಮನ್ನು ಹೊಡೆದರು, ಯೇಸು ಎಂದಿಗೂ ದೂರವಾಗಿರುವುದಿಲ್ಲ. ನಾವು ಭಯದಿಂದ ಮುಳುಗುವಾಗ ಅವನು ನಮ್ಮನ್ನು ತೀರ್ಪು ಕೊಡಲು ಬರುವುದಿಲ್ಲ, ಉದ್ಧಾರ ಮಾಡಲು ಬರುತ್ತಾನೆ. ಅವನು ಇನ್ನೂ ಹೇರುತ್ತಾನೆ, ಭಯಪಡಬೇಡ, ನಾನು ನಿನ್ನೊಡನೆ ಇದ್ದೇನೆ. ನೀನು ನಡೆಯಲಾಗದ ಜಾಗದಲ್ಲಿ ನಿನ್ನ ನಂಬಿಕೆ ನಡೆಯುತ್ತೆ ಮತ್ತು ಯೇಸು ನಿನಗೆ ದಾರಿ ತೋರಿಸುತ್ತಾನೆ.